ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಅಕ್ಷಯ್ ಲಾಗ್. ಕಸ ಎಲ್ಲ ಗೂಡ್ಸಾಯಿತು. ಸೊ ಸ್ವಲ್ಪ ಕಿಚನ್ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿದೆ, ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಅದಾದಮೇಲೆ ಲಾಸ್ಟಲ್ಲಿ ಮನೆ ಒರೆಸೋಣ. ಸೊ ಅವಾಗ ಸರಿ ಹೋಗ್ಬಿಡುತ್ತೆ. ಸೊ ಸಾಲ್ಟು, ಸೊ ನಮ್ಮ ಮನೇಲಿ ಹೆಂಗೆ ಅಂತಂದರೆ ಗೈಸ್, ಸಾಲ್ಟೆಲ್ಲ ಇದೇನಾಗಿರುತ್ತೆ ಅಂದರೆ ತೀರೋಗೋಕ್ಕೂ ಮುಂಚೆನೇ ತಂದಿಟ್ಕೊಂಡಿರ್ತೀವಿ. ಯಾಕೆ ಅಂತಂದರೆ ಇವಾಗ ಅಮ್ಮಂದಿರು ಹೇಳ್ತಾರೆ ಅಲ್ವಾ, ಸಾಲ್ಟು ಮತ್ತು ಪುಡಿ ಉಪ್ಪು ಮತ್ತು ಕಳ್ಳುಪ್ಪು ಎರಡೂ ಖಾಲಿ ಆಗೋಕ್ಕೂ ಮುಂಚೆನೇ ನಮ್ಮ ಹತ್ರ ಇರಬೇಕಂತೆ. ಸೊ ಅದಕ್ಕೋಸ್ಕರ ಏನೋ ಹಳೆ ಕಾಲ ಸಂಪ್ರದಾಯ ಅಲ್ವಾ, ಸೊ ನಾವು ಫಾಲೋ ಮಾಡ್ತೀವಿ. ಸೊ ಖಾಲಿ ಆಗಿದ ತಕ್ಷಣ ಖಾಲಿ ಆಯಿತು ಅಂತೆಲ್ಲ ಹೇಳ್ಬಾರ್ದಂತೆ. ಸೊ ಅದಕ್ಕೋಸ್ಕರ ಸ್ಟಾಕ್ ಅಂತೂ ನಾನು ಎಲ್ಲ ಐಟಮು, ಇದು ಉಪ್ಪು ಮತ್ತು ಇದೊಂದೇ ಅಂತ ಅಲ್ಲ, ಆಯಿಲ್ ಆಗಿರ್ಬೋದು, ಸೊ ಏನು ಅಕ್ಕಿ ಆಗಿರ್ಬೋದು, ಎಲ್ಲನೂ ಪ್ರತಿಯೊಂದೂ ಖಾಲಿ ಆಗೋಕ್ಕೂ ಮುಂಚೆನೇ ಸ್ಟಾಕ್ ಇರುತ್ತೆ. ಅಂದರೆ ಇವಾಗ ಗೊತ್ತಾಗುತ್ತಲ್ವ ನಮಗೆ ಇನ್ನೊಂದು 4-5 ಡೇಸ್ ಬರುತ್ತೆ ಅಂತ ಅಂದಾಗಲೇ ನಾನು ತೊಗೊಂಡು. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಈ ಥರ ಕಲ್ಲುಪ್ಪು ಮತ್ತು ಪುಡಿ ಉಪ್ಪು ಮತ್ತು ಹುಣಸೆಹಣ್ಣು ಈ ಮೂರೂ ಪ್ಲಾಸ್ಟಿಕ್ ಬಾಕ್ಸಲ್ಲಾಗಿರ್ಬೋದು, ಈ ಕೆಲವೊಂದು ಬಾಕ್ಸ್ಗಳು ಇರ್ತಲ್ವ, ಸೊ ಅದರಲ್ಲಿ ಇಡಬಾರ್ದಂತೆ ಗೈಸ್. ಯಾಕೆ ಅಂತ ನನಗೆ ಗೊತ್ತಿಲ್ಲ, ಸಾರಿ. ಸೊ ಇಡಬಾರ್ದಂತೆ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಈ ಥರ ಜಾರಲ್ಲಿ ತಗೊಂಡು ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು, ಪುಡಿ ಉಪ್ಪು ಮತ್ತು ಇದು ಸ್ಪೂನು ಕೂಡ ಪ್ಲಾಸ್ಟಿಕ್ ಹಾಕಬೇಕು. ಬಟ್ ನಾನು ಪ್ಲಾಸ್ಟಿಕ್ಕಿನ ತೊಗೊಂಡಿಲ್ಲ, ಸೊ ಅದಕ್ಕೆ ಸ್ಟೀಲ್ ಯೂಸ್ ಮಾಡ್ತಿದ್ದೀನಿ. ಇದೇನಂತಂದರೆ ಸ್ಟೀಲ್ ಹಾಕ್ಬಾರ್ದು ಅಂತಾರೆ. ಯಾಕೆ ಅಂದರೆ ತುಕ್ಕು ಥರ ಈ ತುಕ್ಕು ಹಿಡ್ಕೊಳ್ಳುತ್ತಲ್ಲ, ಸೊ ಆ ಥರ ಆಗುತ್ತೆ. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಆಗಿಲ್ಲ. ಸೊ ಆದರೂ ಆಗಬಾರ್ದು ಅಂತ ಹೇಳ್ತಾರೆ. ಸೊ ನೋಡೋಣ, ತೊಗೊಬೇಕು, ತೊಗೊತೀನಿ. ಎರಡನ್ನ ಅಲ್ಲಿ ಇಟ್ಬಿಡೋಣ. ಇಟ್ಬಿಟ್ಟು ಸ್ವಲ್ಪ ಇದನ್ನು ಇಡೋಕ್ಕೂ ಮುಂಚೆ ಕ್ಲೀನ್ ಮಾಡ್ಕೊಬಿಡೋಣ. ಇನ್ನೊಂದು ಹುಣಸೆಹಣ್ಣು ತೋರಿಸ್ತೀನಿ ನೋಡಿ, ಇದರಲ್ಲಿ ಹುಣಸೆಹಣ್ಣಿದೆ. ಸೊ ಇದೂ ಅಷ್ಟೇ ಸ್ವಲ್ಪ ಖಾಲಿ ಹಾಕಿದೆ. ನಮ್ಮ ಅತ್ತೆಗೆ ಹೇಳ್ಬೇಕು, ತೊಗೊಂಡ್ಬಂದಿರ್ತಾರೆ. ಸೊ ಇದು ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಆಮೇಲೆ ನಿಮಗೆ ಸಿಗ್ತೀನಿ, ಆಯಿತಾ? ಎಲ್ಪ್ಗೆ ಯಾರೂ ಇಲ್ಲ ಗೈಸ್, ಇನ್ನು ನಾನು ಸ್ಟ್ಯಾಂಡ್ ತೊಗೊಂಡಿಲ್ಲ. ಮತ್ತು ಎಲ್ಪ್ಗೂ ಅಷ್ಟೇ ಅಕ್ಷಯ್ ಇದ್ದ. ಸೊ ಅವನೆಲ್ಲೋ ಯಾರೋ ಕಾಲ್ ಮಾಡಿದ್ರು, ಸೊ ಕೆಲಸದ್ದು. ಸೊ ಅದಕ್ಕೋಸ್ಕರ ಆಚೆ ಹೋಗಿದ್ದಾನೆ. ಅವ್ನು ಬಂದಮೇಲೆ ಬೇಕಿದ್ದರೆ ಸ್ವಲ್ಪ ಎಲ್ಪ್ ತೊಗೊಂಡು ಇನ್ನಷ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ನಾನು ಒಬ್ಬಳೇ ಇರೋದ್ರಿಂದ ಸ್ವಲ್ಪ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಆಮೇಲೆ ನಿಮಗೆ ಸಿಗ್ತೀನಿ, ಆಯಿತಾ? ಗೈಸ್, ಇವಾಗ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಾಯಿತು. ನೋಡ್ಬೋದು ನೀವು, ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ನೆಕ್ಸ್ಟ್ ಇರೋದೇ ಇವಾಗ ಮನೆ ಒರೆಸೋದು. ವಾಷಿಂಗ್ ಮಿಷಿನ್ ಕೂಡ ಬಟ್ಟೆ ಹಾಕಿ ಎಲ್ಲ ಮುಗೀತು. ಇವಾಗ ಅದು ಕ್ಲೀನ್ ಆಗಲಿ. ಸೊ ನಾವು ಮನೆ ಒರೆಸ್ಕೊಂಬಿಡೋಣ ಅಷ್ಟೇ. ನಮ್ಮ ಮನೆ ತೋರಿಸ್ತೀನಿ, ನೋಡ್ಕೊಳ್ಳಿ ಅಷ್ಟೇ. ಇವಾಗ ಮನೆ ಒರೆಸೋಕ್ಕೂ ಮುಂಚೆ ಸೊ ಏರ್ ಆಯಿಲ್ ಮಾಡ್ಕೊಂಬಿಟ್ರೆ ಆಮೇಲೆ ಸ್ವಲ್ಪ ನೀಟಾಗಿ ಎಲ್ಲ ಇದಾಗಿರುತ್ತೆ. ಸೊ ಆಮೇಲೆ ಸ್ನಾನಕ್ಕೆ ಹೋಗೋಕ್ಕೆ ಕರೆಕ್ಟಾಗಿರುತ್ತೆ ಗೈಸ್. ಅದಕ್ಕೆ ಆಯಿಲ್ ಹೆಚ್ಕೊತಾ ಇದ್ದೀನಿ. ಇದು ಕೊಕೊನಟ್ ಆಯಿಲು. ಸೊ ಇದಕ್ಕೆ ನಾನು ಸ್ವಲ್ಪ ಅಂದರೆ ಮನೆಯಲ್ಲಿ ಏನೇನಿದೆ ಕೂದಲಿಗೆ ಏನೇನು ಒಳ್ಳೆಯದಾಗುತ್ತೆ, ಸೊ ಅದನ್ನೆಲ್ಲ ಹಾಕಿ ಆಯಿಲ್ನ ನಾನೇ ಪ್ರಿಪೇರ್ ಮಾಡ್ಕೊಂಡಿರೋದು. ಸೊ ಇದು ದೊಡ್ಡ ಇದರಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ನಾನು ಹಿಂಗೆ ಕೈ ಹಾಕೊತೀನಲ್ವ, ಆವಾಗ ಚೆಲ್ಬಿಡ್ತೀನಿ ಅಂತ ನೋಡಿ ಈ ಥರ ಒಂದು ಕಪ್ಪಿಗೆ ಹಾಕ್ಕೊಂಡು ಇಟ್ಕೊಂಡು ಹಚ್ಕೊತೀನಿ ಗೈಸ್, ಅಷ್ಟೇ. ಆಚೆ ಮಾತಾಡ್ತಿದ್ದಾರೆ, ಇಗ್ನೋರ್ ಮಾಡಿ, ಓಕೆನಾ? ಸೊ ಇವಾಗ ಆಯಿಲಿಂಗೆಲ್ಲ ಹಚ್ಚಾಯಿತು, ನೋಡ್ತಿರ್ಬೋದು ನೀವು. ಆಯಿಲೆಲ್ಲ ಹಚ್ಚಿದ್ದೀನಿ. ಸೊ ಇನ್ನು 1 ಅವರ್ ಇಲ್ಲಾಂದರೆ ಒಂದು 30 ಮಿನಿಟ್ಸ್ ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಇವಾಗ ಮನೆ ಒರೆಸ್ಬಿಟ್ಟು ನಾನು ನಿಮಗೆ ಫೈನಲಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಟೈಮಿಗೆ ಸಿಗ್ತೀನಿ ಗೈಸ್, ಓಕೆನಾ? ಬಾಯ್. ಎಲ್ಲನೂ ಆಯಿತು, ಪೂಜೆನೂ ಆಯಿತು. ಮತ್ತು ನಮ್ಮ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಅಂತ ಮಲ್ಲಿಗೆ ಹೂವು ತಂದು ಕೊಟ್ಟರು. ಸೊ ಅದು ತುಂಬ ಖುಷಿ ಆಯಿತು. ಮತ್ತು ಊಟನೂ ಮಾಡ್ಕೊಂಡ್ವಿ. ನಾನು ಲಾಗ್ ಮಾಡೋದೇ ಮರ್ತೋಯ್ತು ಗೈಸ್. ಅಂದರೆ ನಮ್ಮ ಅತ್ತೆ ಕೆಲಸದಿಂದ ಅವರು ಬಂದಿದ್ದರು, ಸೊ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಸೊ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಇವಾಗ ನಮ್ಮ ಅಕ್ಕ ಮತ್ತು ಬಾವನ ಮನೆಗೆ ಹೋಗ್ತಾಯಿದ್ದೀವಿ ಇಬ್ಬರೂ. ಅಕ್ಷಯ್ ಅವರು ಮಂಡ್ಯಕ್ಕೆ ಹೋಗ್ತಿದ್ದಾರೆ. ಸೊ ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಹಾಗೆ ಈ ಲಾಗ್ನ ನಾನು ಇವತ್ತು ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾವ್ಯಾವ ಥರ ಲಾಗ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆ ಥರ ಲಾಗ್ ಮಾಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಗೈಸ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್.